Welcome back to my channel. ನನ್ನ ಮಗನ ಬರ್ಡೇ ಡೆಕೋರೇಷನ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮನೆಯಲ್ಲೇ ಮಾಡಿರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಗ್ರ್ಯಾಂಡಾಗೂ ಕಾಣ್ತಾ ಇತ್ತು. ಸಿಂಪಲಾಗಿ ಮಾಡಿದ್ವಿ. ಹೆಚ್ಚಾಗಿ ಕ್ಯಾಂಡಲ್ಸ್ನ ಜಾಸ್ತಿ ಯೂಸ್ ಮಾಡಿದ್ವಿ ಅವ್ನ ಬರ್ಡೇಲಿ. ಇದು ಅಷ್ಟೇ ಅವ್ರ ಅಣ್ಣನ ಬರ್ಡೇಲಿ ಮಾಡಿದ್ದು. ಗ್ಲಾಸ್ ಲೋಟದಲ್ಲಿ ನೀರನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಬತ್ತಿ ಇಟ್ಬಿಟ್ಟು ನೀಟಾಗಿ ಕ್ಯಾಂಡಲ್ಸ್ ಥರ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಏನೂ ಡೆಕೋರೇಷನ್ ಮಾಡಿಲ್ಲ, ಜಸ್ಟ್ ಈ ಥರ ಒಂದು ಕ್ಯಾಂಡಲ್ಸ್ನ ಮಾಡಿದ್ವಿ ಗ್ಲಾಸಲ್ಲಿ. ಅದು ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾಯಿತ್ತು ಅದಿಷ್ಟೇ. ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ನಾನು. ಅದು ಅಷ್ಟೇ ಖಾಲಿ ನೀರು ಅಷ್ಟೇ, ನೀರು ಹಾಕಿರೋದು, ಅದಕ್ಕೆ ಫ್ಲವರ್ಗಳನ್ನ ಹಾಕಿ ಮಾಡಿರೋದು. ಇವನ್ ಬರ್ಡೇಲಿ ಅದನ್ನೇ ರಿವರ್ಸ್ ಮಾಡಿರೋದಷ್ಟೇ. ಗ್ಲಾಸ್ನ ಫುಲ್ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಫ್ಲವರ್ಸು ಕ್ಯಾಂಡಲ್ನ ಇಟ್ಬಿಟ್ಟಿರೋದು ಅಷ್ಟೇ. ಸಿಂಪಲಾಗಿ ಎಲ್ಲ ಬರ್ಡೇಗೂ ಒಂದೇ ಥರ ಬೇಡ ಅಂತ ಬಲೂನು ಅಷ್ಟೇ ಒಂದು ಸೈಡ್ ಅಷ್ಟೇ ಹಾಕಿರೋದು. ವೈಟ್ ಕ್ಲಾತ್ನ ಎರಡು ಕಡೆ ಹಾಕಿದ್ದೀನಿ, ಮೇಲೆ ಮತ್ತು ಕೆಳಗೆ. ಪಿಂಕ್ ಕಲರ್ ಕ್ಯಾಂಡಲ್ ಅಂತಂದಿದ್ದೆ, ಸ್ವಲ್ಪ ಏನಾದ್ರು ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ಅವ್ನ ಡ್ರೆಸ್ ಗ್ರೀನ್ ಇರೋದ್ರಿಂದ ಗ್ರೀನ್ ಕಲರ್ ಮತ್ತು ಗೋಲ್ಡು ಮಿಕ್ಸ್ ಮಾಡಿದ್ವಿ. ಕೆಲವೊಂದು ಆ್ಯನಿಮಲ್ಸ್ದು ಸಿಕ್ಕಿತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅವ್ನ ಕೇಕೆಲ್ಲ ಬಂದಮೇಲೆ ಈ ರೀತಿ ಕ್ಯಾಂಡಲ್ನೆಲ್ಲ ಹಚ್ಚಿ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ. ನನ್ನ ಮಗಂಗೆ ತುಂಬ ಇಷ್ಟ ಆಯಿತು, ಅವ್ನು ತುಂಬ ಖುಷಿಪಟ್ಟ ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು. ಕ್ಯಾಂಡಲ್ ಹಚ್ಚಿದಾಗೂ ಚೆನ್ನಾಗಿ ಕಾಣ್ತಾ ಇತ್ತು. ಸಿಂಪಲಾಗಿ ಟೇಬಲು ಅಷ್ಟೇ ಗ್ರ್ಯಾಂಡಾಗಿ ಕಾಣ್ತಿತ್ತು. ನಾವೇ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನನ್ನ ಬರ್ಡೇಗೂ ಸೇಮ್ ಇದೇ ರೀತಿ ಕ್ಯಾಂಡ್ಲು ಮಾಡಿದ್ವಿ. ನಂಗೆ ತುಂಬಾ ಇಷ್ಟ ಆಗಿತ್ತು. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.